ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರನ್ನ ಸಿದ್ಧಪಡಿಸಲಾಗ್ತಾ ಇದೆ. ಬಿಸಿ ಬಿಸಿ ಬಾಡೂಟವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ನಿನ್ನೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅವರ ನೆಚ್ಚಿನ ನಾಟಿ ಕೋಳಿ ಭಕ್ಷ್ಯ ಭೋಜನವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ಅವರ ಪತ್ನಿಗೆ ಹೇಳಿದಾರಂತೆ ಇದನ್ನೇ ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಇರುತ್ತೆ. ಆದ್ರೆ ಇದರ ಜೊತೆಗೆ ಬಿಸಿ ಬಿಸಿ ಚರ್ಚೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ. ಈ ಕುರ್ಚಿ ಕಾಳಗಕ್ಕೆ ಏನಾದ್ರೂ ಇಲ್ಲಿ ಮೊನ್ನೆ ಅಂತೂ ತಾತ್ಕಾಲಿಕವಾದಂತಹ ಫುಲ್ ಸ್ಟಾಪ್ ಇಟ್ಟಿದ್ರು. ಆದ್ರೆ ಇಲ್ಲಿ ಇವತ್ತು ಯಾವ ರೀತಿಯಾದಂತಹ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಪ್ರಯತ್ನವನ್ನೇನಾದ್ರೂ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲದೆ ಈ ಸಂಧಾನಕ್ಕೆ ಒಪ್ತಾರ ಸಿದ್ದರಾಮಯ್ಯ ಅವರು? ಆದ್ರೆ ಸಂಧಾನಕ್ಕೆ ಒಪ್ಪಿಕೊಳ್ಳೋದಾದ್ರೆ ಏನ್ ಕಂಡೀಷನ್ಸ್ ಹಾಕ್ಬೋದು ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ವೇದಿಕೆನ ಕುತೂಹಲಕ್ಕೆ ಕಾರಣವಾಗ್ತಾರೆ. ಎಲ್ಲರ ಚಿತ್ತ ನೆಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಇವತ್ತೇನು ಚರ್ಚೆ ಆಗಬಹುದು? ನಾಗೇಂದ್ರ ಬಾಬು, ಇವತ್ತು ಪ್ರಮುಖವಾಗಿ ಬಿಸಿ ಬಿಸಿ ಚರ್ಚೆಗಳು ಅನ್ನೋದಕ್ಕಿಂತ ಕೂಲ್ ಚರ್ಚೆಗಳು ನಡೆಯುತ್ತೆ ಅಂತಂದ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ ಹೇಳಿದ್ರೆ ತಾರ್ಕಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಕಡಿವಾಣ ಹಾಕ್ಲೇಬೇಕನ್ನುವಂತ ಸೂಚನೆ ಮೇರೆಗೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಜೋರಾಗಿ ನಡೆಯಿತು. ಅದಾದ ನಂತರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಾತಿಥ್ಯವನ್ನ ಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಇಷ್ಟವಾದಂತಹ ಫುಡ್ ಅನ್ನ ರೆಡಿ ಮಾಡಿಸಿರುವಂತದ್ದು. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಚಳಿಗಾಲದ ಅಧಿವೇಶನವನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತ ಚರ್ಚೆ, ಮತ್ತೊಂದು ಕಡೆಗೆ ದೆಹಲಿಗೆ ಹೋಗುವಂತ ಒಂದಷ್ಟು ವಿಚಾರಗಳಿಗೂ ಕೂಡ ಚರ್ಚೆ ಪ್ರಸ್ತಾಪ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿ ನಡೆಸಿದ್ದಾರೆ. ದೆಹಲಿಗೆ ಹೋಗುವಂತದ್ದು ಏನಂತ ಹೇಳಿದ್ರೆ ಸಹಜವಾಗಿನೇ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ಆಲ್ ಪಾರ್ಟಿ ಸಂಸದರನ್ನ ಕರೆದು ಒಂದಷ್ಟು ರಾಜ್ಯಗಳ ಸಮಸ್ಯೆ ವಿಚಾರಕವನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅನ್ನುವಂಥದ್ದು ಒಂದು ಪರಿಪಾಠ ಇದೆ. ಆ ಪರಿಪಾಠ ಈ ಬಾರಿ ಇವತ್ತು ಕೂಡ ಒಂದಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ದೆಹಲಿಗೆ ಹೋಗುವಂತದ್ದು ಪರಿಪಾಠ ಮಾತ್ರ ಅಲ್ಲ, ಅಧಿಕಾರ ಹಂಚಿಕೆಯ ಸೂತ್ರದ ಒಂದಷ್ಟು ಸುಳಿವು ಹೈಕಮಾಂಡ್ ಇಂದನೂ ಕೂಡ ಸಿಗಬಹುದು. ಆ ಒಂದು ನಿಟ್ಟಿನಲ್ಲಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ವರಿಷ್ಠರನ್ನು ಕೂಡ ಭೇಟಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ದೆಹಲಿಗೆ ಹೋಗುವಂತ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಒಂದಷ್ಟು ಒಮ್ಮತ ಇನ್ನೂ ಮೂಡಿಲ್ಲ. ಆ ಒಂದು ಒಮ್ಮತ ಮೂಡದೆ ಹೊರತು ಮತ್ತೆ ಹೈಕಮಾಂಡ್ ಕರೆದೇ ಹೊರತು ಇಬ್ಬರು ಕೂಡ ಹೋಗುವಂತ ಸಾಧ್ಯತೆಗಳಿಲ್ಲ. ಹಾಗಾಗಿನೇ ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ದೆಹಲಿಗೆ ಹೋಗುವಂತ ವಿಚಾರಗಳು ಕೂಡ ಇವತ್ತು ಒಂದಷ್ಟು ಚರ್ಚೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಮೊನ್ನೆ ಒಗ್ಗಟ್ಟಿನ ಜಪ ಏನಿತ್ತು, ಇವತ್ತು ಬ್ರದರ್ಗಳ ಬ್ರೇಕ್ಫಾಸ್ಟ್ ಮತ್ತೊಂದು ಬಾರಿ ಒಗ್ಗಟ್ಟಿನ ಜಪ ಆಗುತ್ತೆ. ಆ ಮೂಲಕ ಪ್ರತಿಪಕ್ಷಗಳೇ ಆಗಿರ್ಬೋದು ಮತ್ತೆ ರಾಜಕೀಯ ಎದುರಾಳಿಗಳಿಗೆ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ರವಾನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆಂತರಿಕವಾಗಿ ಪವರ್ ಶೇರಿಂಗ್ ಜಟಾಪಟಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಬೆಳವಣಿಗೆಗಳಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರನ್ನ ಸಿದ್ಧಪಡಿಸಲಾಗ್ತಾ ಇದೆ. ಬಿಸಿ ಬಿಸಿ ಬಾಡೂಟವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ನಿನ್ನೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅವರ ನೆಚ್ಚಿನ ನಾಟಿ ಕೋಳಿ ಭಕ್ಷ್ಯ ಭೋಜನವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ಅವರ ಪತ್ನಿಗೆ ಹೇಳಿದಾರಂತೆ ಇದನ್ನೇ ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಇರುತ್ತೆ. ಆದ್ರೆ ಇದರ ಜೊತೆಗೆ ಬಿಸಿ ಬಿಸಿ ಚರ್ಚೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ. ಈ ಕುರ್ಚಿ ಕಾಳಗಕ್ಕೆ ಏನಾದ್ರೂ ಇಲ್ಲಿ ಮೊನ್ನೆ ಅಂತೂ ತಾತ್ಕಾಲಿಕವಾದಂತಹ ಫುಲ್ ಸ್ಟಾಪ್ ಇಟ್ಟಿದ್ರು. ಆದ್ರೆ ಇಲ್ಲಿ ಇವತ್ತು ಯಾವ ರೀತಿಯಾದಂತಹ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಪ್ರಯತ್ನವನ್ನೇನಾದ್ರೂ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲದೆ ಈ ಸಂಧಾನಕ್ಕೆ ಒಪ್ತಾರ ಸಿದ್ದರಾಮಯ್ಯ ಅವರು?
ಆದ್ರೆ ಸಂಧಾನಕ್ಕೆ ಒಪ್ಪಿಕೊಳ್ಳೋದಾದ್ರೆ ಏನ್ ಕಂಡೀಷನ್ಸ್ ಹಾಕ್ಬೋದು ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ವೇದಿಕೆನಾ? ಕುತೂಹಲಕ್ಕೆ ಕಾರಣವಾಗ್ತಾರೆ. ಎಲ್ಲರ ಚಿತ್ತ ನೆಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಇವತ್ತೇನ್ ಚರ್ಚೆ ಆಗ್ಬೋದು? ನಾಗೇಂದ್ರ ಬಾಬು, ಇವತ್ತು ಪ್ರಮುಖವಾಗಿ ಬಿಸಿ ಬಿಸಿ ಚರ್ಚೆಗಳು ಅನ್ನೋದಕ್ಕಿಂತ ಕೂಲ್ ಚರ್ಚೆಗಳು ನಡೆಯುತ್ತೆ ಅಂತಂದ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ ಹೇಳಿದ್ರೆ ತಾರ್ಕಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಕಡಿವಾಣ ಹಾಕ್ಲೇಬೇಕನ್ನುವಂತ ಸೂಚನೆ ಮೇರೆಗೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಜೋರಾಗಿ ನಡೆಯಿತು. ಅದಾದ ನಂತರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಾತಿಥ್ಯವನ್ನ ಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಇಷ್ಟವಾದಂತಹ ಫುಡ್ ಅನ್ನ ರೆಡಿ ಮಾಡಿಸಿರುವಂತದ್ದು. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಚಳಿಗಾಲದ ಅಧಿವೇಶನವನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತ ಚರ್ಚೆ, ಮತ್ತೊಂದು ಕಡೆಗೆ ದೆಹಲಿಗೆ ಹೋಗುವಂತ ಒಂದಷ್ಟು ವಿಚಾರಗಳಿಗೂ ಕೂಡ ಚರ್ಚೆ ಪ್ರಸ್ತಾಪ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿ ನಡೆಸಿದ್ದಾರೆ. ದೆಹಲಿಗೆ ಹೋಗುವಂತದ್ದು ಏನಂತ ಹೇಳಿದ್ರೆ ಸಹಜವಾಗಿನೇ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಾ ಆಲ್ ಪಾರ್ಟಿ ಸಂಸದರನ್ನ ಕರೆದು ಒಂದಷ್ಟು ರಾಜ್ಯಗಳ ಸಮಸ್ಯೆ ವಿಚಾರಕವನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅನ್ನುವಂಥದ್ದು ಒಂದು ಪರಿಪಾಠ ಇದೆ. ಆ ಪರಿಪಾಠ ಈ ಬಾರಿ ಇವತ್ತು ಕೂಡ ಒಂದಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ದೆಹಲಿಗೆ ಹೋಗುವಂತದ್ದು ಪರಿಪಾಠ ಮಾತ್ರ ಅಲ್ಲ, ಅಧಿಕಾರ ಹಂಚಿಕೆಯ ಸೂತ್ರದ ಒಂದಷ್ಟು ಸುಳಿವು ಹೈಕಮಾಂಡ್ ಇಂದನೂ ಕೂಡ ಸಿಗಬಹುದು. ಆ ಒಂದು ನಿಟ್ಟಿನಲ್ಲಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ವರಿಷ್ಠರನ್ನು ಕೂಡ ಭೇಟಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ದೆಹಲಿಗೆ ಹೋಗುವಂತ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಒಂದಷ್ಟು ಒಮ್ಮತ ಇನ್ನೂ ಮೂಡಿಲ್ಲ. ಆ ಒಂದು ಒಮ್ಮತ ಮೂಡದೆ ಹೊರತು ಮತ್ತೆ ಹೈಕಮಾಂಡ್ ಕರೆದೇ ಹೊರತು ಇಬ್ಬರು ಕೂಡ ಹೋಗುವಂತ ಸಾಧ್ಯತೆಗಳಿಲ್ಲ. ಹಾಗಾಗಿನೇ ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ದೆಹಲಿಗೆ ಹೋಗುವಂತ ವಿಚಾರಗಳು ಕೂಡ ಇವತ್ತು ಒಂದಷ್ಟು ಚರ್ಚೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಮೊನ್ನೆ ಒಗ್ಗಟ್ಟಿನ ಜಪ ಏನಿತ್ತು, ಇವತ್ತು ಬ್ರದರ್ಗಳ ಬ್ರೇಕ್ಫಾಸ್ಟ್ ಮತ್ತೊಂದು ಬಾರಿ ಒಗ್ಗಟ್ಟಿನ ಜಪ ಆಗುತ್ತೆ. ಆ ಮೂಲಕ ಪ್ರತಿಪಕ್ಷಗಳೇ ಆಗಿರ್ಬೋದು ಮತ್ತೆ ರಾಜಕೀಯ ಎದುರಾಳಿಗಳಿಗೆ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ರವಾನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆಂತರಿಕವಾಗಿ ಪವರ್ ಶೇರಿಂಗ್ ಜಟಾಪಟಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಬೆಳವಣಿಗೆಗಳಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರನ್ನ ಸಿದ್ಧಪಡಿಸಲಾಗ್ತದೆ. ಬಿಸಿ ಬಿಸಿ ಬಾಡೂಟವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ನಿನ್ನೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದು ರಿಪಬ್ಲಿಕ್ ಕನ್ನಡದ ಜೊತೆ ಅವರ ನೆಚ್ಚಿನ ನಾಟಿ ಕೋಳಿ ಭಕ್ಷ್ಯ ಭೋಜನವನ್ನ ಬಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಿದ್ಧವಾಗಿದೆ. ಅವರ ಪತ್ನಿಗೆ ಹೇಳಿದಾರಂತೆ ಇದನ್ನೇ ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಇರುತ್ತೆ. ಆದ್ರೆ ಇದರ ಜೊತೆಗೆ ಬಿಸಿ ಬಿಸಿ ಚರ್ಚೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ. ಈ ಕುರ್ಚಿ ಕಾಳಗಕ್ಕೆ ಏನಾದ್ರೂ ಇಲ್ಲಿ ಮೊನ್ನೆ ಅಂತೂ ತಾತ್ಕಾಲಿಕವಾದಂತ ಫುಲ್ ಸ್ಟಾಪ್ ಇಟ್ಟಿದ್ರು. ಆದ್ರೆ ಇಲ್ಲಿ ಇವತ್ತು ಯಾವ ರೀತಿಯಾದಂತ ವಿಚಾರಗಳು ಪ್ರಸ್ತಾಪ ಆಗುತ್ತೆ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸುವಂತ ಪ್ರಯತ್ನವನ್ನೇನಾದ್ರೂ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲದೆ ಈ ಸಂಧಾನಕ್ಕೆ ಒಪ್ತಾರಾ ಸಿದ್ದರಾಮಯ್ಯ ಅವರು? ಆದ್ರೆ ಸಂಧಾನಕ್ಕೆ ಒಪ್ಪಿಕೊಳ್ಳೋದಾದ್ರೆ ಏನ್ ಕಂಡೀಷನ್ಸ್ ಹಾಕ್ಬೋದು ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ವೇದಿಕೆನಾ? ಕುತೂಹಲಕ್ಕೆ ಕಾರಣವಾಗ್ತಾರೆ. ಎಲ್ಲರ ಚಿತ್ತ ನೆಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಇವತ್ತೇನ್ ಚರ್ಚೆ ಆಗ್ಬೋದು? ನಾಗೇಂದ್ರ ಬಾಬು, ಇವತ್ತು ಪ್ರಮುಖವಾಗಿ ಬಿಸಿ ಬಿಸಿ ಚರ್ಚೆಗಳು ಅನ್ನೋದಕ್ಕಿಂತ ಕೂಲ್ ಚರ್ಚೆಗಳು ನಡೆಯುತ್ತೆ ಅಂತಂದ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ ಹೇಳಿದ್ರೆ
ತಾರ್ಕಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಕಡಿವಾಣ ಹಾಕ್ಲೇಬೇಕನ್ನುವಂತ ಸೂಚನೆ ಮೇರೆಗೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಜೋರಾಗಿ ನಡೆಯಿತು. ಅದಾದ ನಂತರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಾತಿಥ್ಯವನ್ನ ಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಇಷ್ಟವಾದಂತಹ ಫುಡ್ ಅನ್ನ ರೆಡಿ ಮಾಡಿಸಿರುವಂತದ್ದು. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಚಳಿಗಾಲದ ಅಧಿವೇಶನವನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತ ಚರ್ಚೆ, ಮತ್ತೊಂದು ಕಡೆಗೆ ದೆಹಲಿಗೆ ಹೋಗುವಂತ ಒಂದಷ್ಟು ವಿಚಾರಗಳಿಗೂ ಕೂಡ ಚರ್ಚೆ ಪ್ರಸ್ತಾಪ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿ ನಡೆಸಿದ್ದಾರೆ. ದೆಹಲಿಗೆ ಹೋಗುವಂತದ್ದು ಏನಂತ ಹೇಳಿದ್ರೆ ಸಹಜವಾಗಿನೇ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಾ ಆಲ್ ಪಾರ್ಟಿ ಸಂಸದರನ್ನ ಕರೆದು ಒಂದಷ್ಟು ರಾಜ್ಯಗಳ ಸಮಸ್ಯೆ ವಿಚಾರಕವನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅನ್ನುವಂಥದ್ದು ಒಂದು ಪರಿಪಾಠ ಇದೆ. ಆ ಪರಿಪಾಠ ಈ ಬಾರಿ ಇವತ್ತು ಕೂಡ ಒಂದಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ದೆಹಲಿಗೆ ಹೋಗುವಂತದ್ದು ಪರಿಪಾಠ ಮಾತ್ರ ಅಲ್ಲ, ಅಧಿಕಾರ ಹಂಚಿಕೆಯ ಸೂತ್ರದ ಒಂದಷ್ಟು ಸುಳಿವು ಹೈಕಮಾಂಡ್ ಇಂದನೂ ಕೂಡ ಸಿಗಬಹುದು. ಆ ಒಂದು ನಿಟ್ಟಿನಲ್ಲಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ವರಿಷ್ಠರನ್ನು ಕೂಡ ಭೇಟಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ದೆಹಲಿಗೆ ಹೋಗುವಂತ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಒಂದಷ್ಟು ಒಮ್ಮತ ಇನ್ನೂ ಮೂಡಿಲ್ಲ. ಆ ಒಂದು ಒಮ್ಮತ ಮೂಡದೆ ಹೊರತು ಮತ್ತೆ ಹೈಕಮಾಂಡ್ ಕರೆದೇ ಹೊರತು ಇಬ್ಬರು ಕೂಡ ಹೋಗುವಂತ ಸಾಧ್ಯತೆಗಳಿಲ್ಲ. ಹಾಗಾಗಿನೇ ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ದೆಹಲಿಗೆ ಹೋಗುವಂತ ವಿಚಾರಗಳು ಕೂಡ ಇವತ್ತು ಒಂದಷ್ಟು ಚರ್ಚೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಮೊನ್ನೆ ಒಗ್ಗಟ್ಟಿನ ಜಪ ಏನಿತ್ತು, ಇವತ್ತು ಬ್ರದರ್ಗಳ ಬ್ರೇಕ್ಫಾಸ್ಟ್ ಮತ್ತೊಂದು ಬಾರಿ ಒಗ್ಗಟ್ಟಿನ ಜಪ ಆಗುತ್ತೆ. ಆ ಮೂಲಕ ಪ್ರತಿಪಕ್ಷಗಳೇ ಆಗಿರ್ಬೋದು ಮತ್ತೆ ರಾಜಕೀಯ ಎದುರಾಳಿಗಳಿಗೆ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ರವಾನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆಂತರಿಕವಾಗಿ ಪವರ್ ಶೇರಿಂಗ್ ಜಟಾಪಟಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಬೆಳವಣಿಗೆಗಳಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.